ಹೈಕೋರ್ಟ್ ಮೆಟ್ಟಿಲೇರಿದ ಮಂಗಳೂರು ಜೈಲು ಜಾಮರ್ ಕೇಸ್. ಜೈಲು ಜಾಮರ್ ಸಮಸ್ಯೆ ವಿರುದ್ಧ ವಕೀಲರು ಕಾನೂನಾತ್ಮಕವಾಗಿ ಸಮರವನ್ನು ಸಾರಿದ್ದಾರೆ. ಬಹಳ ತಿಂಗಳುಗಳಿಂದ ನಾವು ನೋಡ್ತಾನೆ ಇದ್ದೀವಿ. ಮಂಗಳೂರು ಕಾರಾಗೃಹ ಇದೆ ಅಲ್ವಾ, ಜಾಮರ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಸ್ಥಳೀಯರಿಗೆ. ಒಂದು ಫೋನ್ ಪೇ ವರ್ಕ್ ಆಗ್ತಿಲ್ಲ ರೀ ಅಲ್ಲಿ, ಆಂಬ್ಯುಲೆನ್ಸ್ ಫೋನ್ ಮಾಡೋಕ್ಕಾಗ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ. ಮಂಗಳೂರಿನ ನ್ಯಾಯಾಲಯಕ್ಕೂ ತಟ್ಟಿದೆ ಜಾಮರ್ ಹೊಡೆತ. ಕೋರ್ಟ್ ಕಲಾಪಕ್ಕೂ ಕೂಡ ಇದರ ಬಿಸಿ ತಟ್ಟಿದೆ. ಕಕ್ಷಿದಾರರನ್ನ ಸಂಪರ್ಕ ಮಾಡೋಕ್ಕಾಗ್ತಿಲ್ಲ, ವಕೀಲರಿಗೆ ಪರದಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಹೈಕೋರ್ಟ್ ಮೊರೆ ಹೋಗಿದೆ ಮಂಗಳೂರು ವಕೀಲರ ಸಂಘ. ಜಾಮರ್ ಸಮಸ್ಯೆ ಕುರಿತು ಸರ್ಕಾರದ ವಿರುದ್ಧ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಜೈಲಿನಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ನ್ಯಾಯಾಲಯ ಇದೆ. ಕೋರ್ಟ್ ಕಲಾಪಕ್ಕೂ ಜಾಮರ್ ಈಗ ಹೊಡೆತವನ್ನು ಕೊಟ್ಟಿದೆ. ಜಾಮರ್ ಅಳವಡಿಸಿದ್ಯಾಕೆ? ಕೈದಿಗಳು ಮೊಬೈಲ್ಗಳನ್ನು ಬಳಸಬಾರ್ದು, ನೆಟ್ವರ್ಕ್ ಸಿಗಬಾರ್ದು ಅಂತೇಳಿ ಆ ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಿರಬೇಕು. ಬಟ್ ಇವರ ವ್ಯಾಪ್ತಿ ಸುಮಾರು 2-3 ಕಿಲೋಮೀಟರ್ಗೆ. ಅಲ್ಲಿ ಮಾರ್ಕೆಟ್ ಇದೆ, ಸ್ಕೂಲ್ಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ, ಎಲ್ಲೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಮಂಗಳೂರಿನ ಜೈಲಲ್ಲಿರುವಂಥ ಜಾಮರ್ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ, ವಕೀಲರಿಗೂ ಕೂಡ ತೊಂದರೆಯನ್ನು ಕೊಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾನೂನಾತ್ಮಕ ಹೋರಾಟ ಹೇಗೆ ನಡೆಯುತ್ತೆ, ಯಾವೆಲ್ಲ ಅಂಶಗಳನ್ನು ಹೈಕೋರ್ಟ್ ಗಮನಕ್ಕೆ ತರ್ತಾರೆ ಅವರು, ಏನೆಲ್ಲ ಸಮಸ್ಯೆ ಉಂಟಾಗ್ತಿದೆ ಅಂಥೇಳಿ? ಪ್ರಭು, ನಿಜಕ್ಕೂ ಕೂಡ ಇದೊಂದು ಅರ್ಥದಲ್ಲಿ ವಿಪರ್ಯಾಸ ಅಂತ ಹೇಳಬೇಕು. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಸದ್ಯ ಯಾವ ರೀತಿಯ ಎಲ್ಲ ಅಕ್ರಮಗಳು ಬಯಲಿಗೆ ಬರ್ತಾ ಇದೆಯೋ ಅದೇ ಮಾದರಿಯಲ್ಲಿ ಮಂಗಳೂರು ಜೈಲಿನಲ್ಲೂ ಕೂಡ ಕೈದಿಗಳಿಗೆ ನಿಷೇಧಿತ ವಸ್ತುಗಳು ಪೂರೈಕೆ ಆಗ್ತಾ ಇದೆ, ಅಲ್ಲಿ ನಿರಂತರವಾಗಿ ಮೊಬೈಲ್ ಬಳಕೆಗಳಾಗ್ತಾ ಇದೆ ಅನ್ನುವಂಥ ಆಗ್ರಹಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು ಯಾವಾಗ ಬಟಾಬಯಲಾಯಿತು, ಈ ಬೆನ್ನಲ್ಲೇ ಅಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ನೀಡಲಾಗುತ್ತೆ. ಜಾಮರನ್ನು ಒಂದು ಅಭಿವೃದ್ಧಿಪಡಿಸಲಾಗುತ್ತೆ, ಒಂದು ಉನ್ನತ ಟೆಕ್ನಾಲಜಿ ಇರುವಂತಹ ಜಾಮರನ್ನು ಅಲ್ಲಿ ಅಳವಡಿಸಲಾಗುತ್ತೆ. ಆದರೆ ಅದು ಜೈಲಿಗೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತಾ ಇದೆಯೋ ಗೊತ್ತಿಲ್ಲ, ಅಥವಾ ಅಲ್ಲಿರುವಂಥ ಕೈದಿಗಳ ನೆಟ್ವರ್ಕನ್ನು ಎಷ್ಟರ ಮಟ್ಟಿಗೆ ಹತ್ತಿಕ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಜೈಲಿನ ಸುತ್ತಮುತ್ತ ಅಂದರೆ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದು ಕೂಡ ಈ ಮಂಗಳೂರು ಜೈಲೇನಿದೆ ಅದು ನಗರದ ಹೃದಯ ಭಾಗದಲ್ಲಿರುವಂತಹ ಜೈಲು. ಸೊ ಅಲ್ಲಿ ಸುತ್ತಮುತ್ತಲ ಇರುವಂಥ ಹೋಟೆಲ್ ಆಗಿರಬಹುದು, ಕಾಲೇಜ್ ಆಗಿರಬಹುದು, ವೈದ್ಯಕೀಯ ಅಂದರೆ ಮೆಡಿಕಲ್ಗಳಾಗಿರಬಹುದು, ಆಸ್ಪತ್ರೆಗಳಾಗಿರಬಹುದು, ಎಲ್ಲೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇದರ ಬಿಸಿ ಈಗ ನ್ಯಾಯಾಲಯಕ್ಕೂ ಕೂಡ ತಟ್ಟಿದೆ. ಮಂಗಳೂರು ನ್ಯಾಯಾಲಯದಲ್ಲೂ ಕೂಡ ಇದರ ಪರಿಣಾಮದಿಂದಾಗಿ ಈಗ ಕೋರ್ಟ್ ಕಲಾಪಕ್ಕೂ ಕೂಡ ಸಂಕಷ್ಟವಾಗ್ತಾ ಇದೆ. ತಮ್ಮ ಒಂದು ಕೇಸ್ನ ಸ್ಟೇಟಸ್ ಅನ್ನ ಪಡಿಬೇಕು ಅಂದರೆ ವಕೀಲರು ಹರಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ಇದೆ. ಒಂದು ತಮ್ಮ ಕಕ್ಷಿದಾರರು, ಕೋರ್ಟಿಗೆ ಬರುವಂಥ ಕಕ್ಷಿದಾರರು ಸುಮಾರು 35ಕ್ಕೂ ಅಧಿಕ ಕೋರ್ಟ್ಗಳು ಇದೆ ಮಂಗಳೂರು ಕೋರ್ಟ್ನಲ್ಲಿ. ಸೊ ಒಂದು ಕಕ್ಷಿದಾರರು ಬಂದು ನಾವು ಯಾವ ಕೋರ್ಟಿಗೆ ಬರಬೇಕು ಅಂತ ವಕೀಲರಿಗೆ ಕಾಲ್ ಮಾಡಿದ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನೆಟ್ವರ್ಕ್ ಸಿಗದೆ ಅವ್ರು ಪರದಾಡ್ತಾ ಇದ್ದಾರೆ. ಸೊ ನ್ಯಾಯಾಂಗಕ್ಕೆ ಈ ಥರ ಎಲ್ಲ ಸಂಕಷ್ಟ ಆಗ್ತಾ ಇದ್ರು ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶ ವಕೀಲರದ್ದಾಗಿದೆ. ಈ ಕಾರಣಕ್ಕೋಸ್ಕರ ಮಂಗಳೂರಿನ ವಕೀಲರ ಸಂಘ ಈಗ ಹೈಕೋರ್ಟ್ ಮೊರೆ ಹೋಗಿದೆ. ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದೆ ಸರ್ಕಾರದ ವಿರುದ್ಧ. ಈಗಾಗಲೇ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಈ ಜೈಲಿನ ಜಾಮರ್ ಏನಿದೆಯೋ ಅದರ ತರಂಗಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಿದೆ, ಅದರ ವ್ಯಾಪ್ತಿ ಎಲ್ಲಿ ತನಕ ಇದೆ, ಈ ಎಲ್ಲದರ ಬಗ್ಗೆ ಕೂಡ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ನೀಡೋದಕ್ಕೆ ಹೈಕೋರ್ಟ್ ಕೇಳಿಕೊಂಡಿದೆ. ಇನ್ ಕೇಸ್ ಕಾನೂನಾತ್ಮಕವಾಗಿ ನ್ಯಾಯ ಸಿಗದೆ ಹೋದ್ರೆ ನಾವು ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ ಅಂತ ವಕೀಲರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.